नाम देशारिद्रान किरेमितन राज विचार्य सुरेखा नाम्या पनोत्सवं किरेमितन देशा भरणेन किरेमेच राज विचार्य ಮಹೇಶ್ವರಿ ದೇವಸ್ಥಾನ ಅಧ್ಯಕ್ಷರಾದ ಎಂ ಲಕ್ಷ್ಮೀ ನರಸಿಂಹಯ್ಯ. ಈ ದೇವಸ್ಥಾನಕ್ಕೆ ಅಧ್ಯಕ್ಷನಾಗಿ ಮೂರನೇ ತಲೆ, ಅಂದರೆ ನಮ್ಮ ತಂದೆ ಇದ್ದರು, ನಮ್ಮ ತಂದೆಯವ್ರ ತಂದೆ ಇದ್ದರು, ಈಗ ನಾನು ಮೂರನೇ ತಲೆ. ಹಿಂದೆ ಈ ದೇವಸ್ಥಾನ ಭಾಳ ಶೀತವಲಯ ಆಗಿತ್ತು. ದೇವಸ್ಥಾನ ಮನೆ ಆವರಣದಲ್ಲಿ ಅಂದರೆ ಬರೀ ಕಟ್ಟಡ ಮಾತ್ರ ಇದ್ದಿದ್ದು, ಶೀತವಲಯ ಆಗಿತ್ತು. ನಾವು ಊರಿನಲ್ಲಿ ಹಳಬರು ಯಾರಿದ್ದರು, ನನ್ನ ತಂದೆ ಸರ ಯಾರು 3 ಜನ ಫೌಂಡರ್ ಆಗಿದ್ದರು ಇಲ್ಲಿ. ಅವ್ರನ್ನೆಲ್ಲ ದೇವಸ್ಥಾನ ಅಭಿವೃದ್ಧಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ತೊಗೊಂಡು ಅದೇ ಥರ ಅಭಿವೃದ್ಧಿಗೆ ಸ್ಥಾಪನೆ ಮಾಡೋಕ್ಕೆ ಶುರು ಮಾಡೋದು. ಆಗ ಬರೀ ಅಮ್ಮ ಇದ್ದಿದ್ದು ಮಾತ್ರ, ವಿಶ್ವಮೂರ್ತಿ ಮಾತ್ರ ಇಲ್ಲಿದ್ದಿದ್ದು ದೇವಸ್ಥಾನದಲ್ಲಿ. ಈಗ ನಾವುಗಳು ಬಂದ ಮೇಲೆ ದೇವಸ್ಥಾನ ಶೀತವಲಯ ಆಗಿದೆ ಅಂದ್ಬಿಟ್ಟು ಈ ದೇವಸ್ಥಾನನ 25 ವರ್ಷ ಹಿಂದೆ ಹೊಡೆದಾಕಿ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡೋದು. ಕೃಷ್ಣಶಿಲೆ ಕಲ್ಲೊಳಗೆ ಮಹೇಶ್ವರಿ ಅಂತ ಅಮ್ಮನ ಪ್ರತಿಷ್ಠಾಪನೆ ಮಾಡೋದು. ಅಮ್ಮನ ಮಹೇಶ್ವರಿ ಅಂತ ಯಾಕೆ ಮಾಡೋದು ಅಂದರೆ, ಈ ಜಗಸಂದ್ರ ಅಂತ ಹೆಸರು ಊರು, ಹಳೆ ಊರು, ಆಮೇಲೆ ಮಲ್ಲೇಶ್ವರ ಅಂತ ಬಂದಿದ್ದು. ಈ ಜಗಸಂದ್ರ ಊರಿನಲ್ಲಿರುವಾಗ ನಮ್ಮ ತಂದೆದಿರು ಇದ್ದಿದ್ದು ಕಾಲ ಅದು. ಆ ಕಾಲದಲ್ಲಿ ಬರೀ ಉತ್ಸವಮೂರ್ತಿ ಒಂದೇ ಇಟ್ಕೊಂಡಿದ್ದು. ಆ ಉತ್ಸವಮೂರ್ತಿಗೆ ಪವಿತ್ರ ಇಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ, ಕುಂಭಾಭಿಷೇಕ ಆಗಿಲ್ಲ. ಈಗ ನಾನು 15ನೇ ಕ್ರಾಸ್ನಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಫೌಂಡರ್, ನಾನು 3 ಜನ ಫೌಂಡರ್ ಆಗಿದ್ದು. ಆಗ ಅಲ್ಲಿ ನಾನು ಈ ದೇವಸ್ಥಾನದ ವಹಿವಾಟುಗಳು ಏನಂದರೆ ನನಗೆ ಗೊತ್ತಿತ್ತು. ಈ ಹಳಬರು ನನ್ನ ಜೊತೆಯಲ್ಲಿ ಇದ್ದವರು ಅಣ್ಣ ತಮ್ಮಂದರು, ಅಂದರೆ ನನಗೇನು ದೊಡ್ಡವರು ಊರಿನಲ್ಲಿದ್ದವರು, ನಾನೇ ಚಿಕ್ಕವನಾಗಿದ್ದೆ ಆಗ 25 ವರ್ಷ ಹಿಂದೆ. ಅವ್ರು ಏನು ಮಾಡಿದ್ರು, ಏನಯ್ಯ ನೀನು ಹೋಗಿ ಲಕ್ಷ್ಮೀ ಅಯ್ಯಂಗಾರ ದೇವಸ್ಥಾನ ಸೇರ್ಕೊಂಬಿಟ್ಟಿದ್ಯಾ, ಬಂದು ಮಹೇಶ್ವರಿ ದೇವಸ್ಥಾನ ನಿಮ್ಮ ಜಗಸಂದ್ರದಲ್ಲಿ ಮಾರಿಯಮ್ಮನ ದೇವಸ್ಥಾನ ಯಾಕೆ ಇಂಪ್ರೂವ್ ಮಾಡಬಾರ್ದು ನೀನು, ಬಾ. ನಾನು ಬರೋದಿಲ್ಲ ಆ ದೇವಸ್ಥಾನಕ್ಕೆ. ಯಾಕೆ ಬರೋಲ್ಲ? ಕಾರಣ ಏನಂದರೆ ಅಲ್ಲಿ ಮರಿ ಹೊಡಿತೀರ, ಕೋಳಿ ಕುಯ್ತೀರ, ಆಗ ಜನ ಸಂಪರ್ಕ ಕಡಿಮೆ, ದೇವಸ್ಥಾನದಲ್ಲಿ ಜನ ಇರಲಿಲ್ಲ. ಇಲ್ಲಿ ಊರು ದೊಡ್ಡದಲ್ಲ. ಈಗ ಊರಲ್ಲಿ ಭಾಳ ಜನ ಜಾಸ್ತಿ ಆದರು. ಬರೋಕ್ಕೆ ಶುರು ಮಾಡಬೇಕಾದ್ರೆ ಈ ಕೋಳಿ ಕುಯ್ದು ಯಾರು ಬರ್ತಾರೆ? ಬರೋದಿಲ್ಲ. ಆಮೇಲೆ ಆಗಮನೆ ಇಲ್ಲ ದೇವಸ್ಥಾನದಲ್ಲಿ. ಈ ಅಮ್ಮನ ಪ್ರತಿಷ್ಠಾಪನೆ ಮಾಡಿಲ್ಲ, ಈ ಅಮ್ಮನಿಗೆ ಶಕ್ತಿ ಕೊಟ್ಟಿಲ್ಲ. ಆದ್ದರಿಂದ ನಾನಲ್ಲಿ ಬರೋದಿಲ್ಲ. ನೀನು ಕಠಿಣ ಏನಿದೆ ಹೇಳಪ್ಪ, ಎಲ್ಲ ಅದೇ ಥರ ಮಾಡೋಣ. ಈ ದೇವಸ್ಥಾನನ ಹೊಡೆದಾಕ್ಬೇಕು, ಶೀತ ಆಗಿದೆ, ಹೊಸದಾಗಿ ದೇವಸ್ಥಾನ ಕಟ್ಟು. ದೇವಸ್ಥಾನಕ್ಕೆ ದುಡ್ಡೆಲ್ಲಿದೆಯಪ್ಪ? ದುಡ್ಡು ಕಟ್ಟೋಕ್ಕೆ ಕೊಡ್ತಾರೆ ತಾಯಿ. ನಾವು ಮಾಡೋ ಮನಸ್ಸಿಂದ ನಾವೆಲ್ಲ ಸೇರಿ ಮನಸ್ಸು ಮಾಡಿದ್ರೆ ತಾಯಿ ತಾನಾಗೆ ತಾನು ಕೊಡೋಕ್ಕೆ ಶುರು ಮಾಡ್ತಾಳೆ. ನೋಡ್ಕೊ. ಹಾಗಾದರೆ ಏನು ಮಾಡಬೇಕು ಅಂದು ದೇವಸ್ಥಾನ ಹೊಡೆದಾಕ್ಬಿಡೋದು. ದೇವಸ್ಥಾನ ಹೊಡೆದಾಕೋದು, ದೇವಸ್ಥಾನ ಕಟ್ಟೋದು. ಆಗ ಕಟ್ಟಬೇಕಾದ್ರೆ ಈ ಅಮ್ಮನ ಸ್ಥಾಪನೆ ಮಾಡಬೇಕು, ಕೃಷ್ಣಶಿಲೆ ಕಲ್ಲೊಳಗೆ ಪ್ರತಿಷ್ಠಾಪನೆ ಮಾಡಬೇಕು. ನಾನು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮಾಡಿಸಿದ್ದು ಶಿವಾರಪಟ್ಟಣದಲ್ಲಿ. ಆಗ ಈ ಅಮ್ಮನ ಒಂದು ಫೋಟೋ ತೊಗೊಂಡು, ಯಾವುದೋ ಉತ್ಸವಮೂರ್ತಿ ಇದ್ದಾಳಲ್ಲ, ಆ ಎಮ್ಮನ್ನೇ ಒಂದು ಫೋಟೋ ತೊಗೊಂಡೆ. ಫೋಟೋ ತೊಗೊಂಡಾದಮೇಲೆ ಶಿವಾರಪಟ್ಟಣದಲ್ಲಿ ಈ ಎಮ್ಮನೆ ಕೆತ್ತನೆ ಮಾಡಿಸ್ದೆ. ಅವನು ಮಾರ್ಕಂಡೇಯ ಅಂತ, ಈಗ ಸತ್ತೋದ ಪಾಪ. ಆತನೇ ಕೃಷ್ಣ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಭಾಳ ಹೆಸರುವಾಸಿ ಶಿಲ್ಪಿ ಅವನು. ಆ ಶಿಲ್ಪಿ ಜೊತೆ ಸೇರಿಕೊಂಡು ನಾವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ವು. ಒಂದು ಅಮ್ಮ ಮಾಡ್ದ, ನನಗೆ ಮನಸ್ಸೇ ಕೊಡಲಿಲ್ಲ. ಅಮ್ಮ ಸರಿ ಇಲ್ಲ, ಇದನ್ನು ತೆಗೆದಾಕ್ಬಿಟ್ಟು ಸರಿ ಇಲ್ಲಪ್ಪ, ಅಮ್ಮನಿಗೆ ಕೈ ದಪ್ಪ ಮಾಡಿದ್ದೆ, ಅದು ಮಾಡಿದ್ದೆ, ಸರಿ ಇಲ್ಲ, ಬೇಡ ಇದು ಅಂತ. ಒಳ್ಳೆ ತಲೆನೋವು ಆಯ್ತಲ್ಲಪ್ಪ, ಇವಾಗೆಲ್ಲ ಮಾಡಿಬಿಟ್ಟಿದ್ವಿ, ಎತ್ತುಕೊಳ್ಳೋದು ಏನು ನನಗೆ ಗೊತ್ತಿಲ್ಲ, ನನ್ನ ಫೋಟೋ ಯಾಕೆ ಕೊಟ್ಟಿದ್ದೀನಿ ಅದೇ ಥರ ಕೊಡಬೇಕು. ಎರಡನೇದು ಮಾಡಿದ್ರೆ ಕೈ ಕಾಲಲ್ಲಿ ಸಣ್ಣ ಮಾಡಿಬಿಟ್ಟ, ಅದು ರಿಜೆಕ್ಟ್ ಮಾಡಿದೆ. ಆಮೇಲೆ 3ನೇದು ಮಾಡಿದಾಗ ಈ ಅಮ್ಮ ಪವಿತ್ರ ಆದಳು. ಈಗ ಪ್ರತಿಷ್ಠಾಪನೆ ಮಾಡಿದ್ದೀನಲ್ಲ, ಆ ಅಮ್ಮ ಚೆನ್ನಾಗಿ ನನಗೆ ಮನಸ್ಸು ಕೊಟ್ಟಳು. ನಾನು ಚೆನ್ನಾಗಿದ್ದೀನಪ್ಪ ಮಾಡಿದ್ದು. ಅದನ್ನು ತೊಗೊಂಬಂದೆ. ನಾನು ಕೃಷ್ಣಶಿಲೆ ಕಲ್ಲನ್ನು ವಿಗ್ರಹ ಮಾಡೋ ಜೊತೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಗಣಪತಿನ ಮಾಡಬೇಕು. ಯಾಕೆಂದರೆ ಈ ಊರಿನಲ್ಲೆಲ್ಲ ಮರಿ ಹೊಡೆಯೋದೆಲ್ಲ ಶುರು ಮಾಡ್ತಾರೆ, ಮರಿ ಕುರಿ ಎಲ್ಲ ಹೊಡೆಯೋದು. ಹಾಗೇನು ಮಾಡಿದೆ, ಮರಿ ಹೊಡೆಯೋದು ಕುಡಿಯೋದೆಲ್ಲ ನಿಲ್ಲಿಸ್ಬಿಡ್ಬೇಕು. ಅದಕ್ಕೊಂದು ಗಣಪತಿನ ಹಾಕ್ತೀನಿ ಈಗ ಅಂದ್ಬಿಟ್ಟು ಅಲ್ಲಿ ಪಟ್ಟಿ ಗಣಪತಿ ಅಂತ ಮಾಡಿ ರೆಡಿ ಮಾಡೋ ಟೈಮಲ್ಲಿ ಎದುರಿಗೆ ನೋಡಿರ್ಬೋದು ನೀವು ಕಂಬ. ಈ ಕಂಬ ನಾನು ಮಾಡಿಲ್ಲ. ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಆರ್ಟಿಕಲ್ ಅವರೊಬ್ಬರು ಬಂದು, ಏನು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿದ್ದವರು ಇಲ್ಲಿದ್ದಾರಲ್ಲ, ನಿಮಗೆಲ್ಲ ಗೊತ್ತಿತ್ತಲ್ಲ, ಅಮ್ಮನ ಪ್ರತಿಷ್ಠಾಪನೆ ಮಾಡಿ ಕಣ್ಣು ಬಿಡಿಸ್ಬಿಟ್ರೆ ಅಮ್ಮ ಕಣ್ಣು ಬಿಟ್ಟಳು ಅಂದರೆ ಕಂಬ ಇಲ್ಲ ಅಂದರೆ ಊರಿನಲ್ಲಿರೋರು ತೊಂದರೆ, ಯಾರು ಮುಂದಾಗಿ ಓಡಾಡ್ತೀರೋ ಅವರಿಗೆ ತೊಂದರೆ ಆಗುತ್ತೆ ಅಂದರು. ಆದರೆ ನನ್ನ ಬುದ್ಧಿವಂತ ಹೇಳಿದೆ, ಇವರೆಲ್ಲ ಕರ್ಕೊಂಬಂದಿದ್ದಾರೆ, ಏನು ಮಾಡೋದು ಅಂದ್ಬಿಟ್ಟು 28 ದಿವಸ ಮಾತ್ರ ಇದೆ. ಪುನಃ ಮಾರ್ಕಂಡೇಯ ಅನ್ನೋನು ಹಿಡಿದೆ. ನೋಡಪ್ಪ, ಈ ಥರ ಅವನ ಪತ್ರಿಕೆನೂ ಕೊಟ್ಬಿಟ್ಟಿದ್ದೀನಿ ಕುಂಭಾಭಿಷೇಕಕ್ಕೆ. ಆಗ ಏನು ಮಾಡಬೇಕು ಅಂದರೆ, ಕಂಬ ಹೌದು ನೀವು ಮೊದಲೇ ಮಾಡಬೇಕಾಯಿತು, ಈಗ ಮಾಡ್ಕೊಡ್ತೀನಿ 3 ತಿಂಗಳಾಗುತ್ತೆ ಅಂದರೆ 30 ದಿವಸದೊಳಗೆ ಪ್ರತಿಷ್ಠಾಪನೆ ಆಗಬೇಕು, ಆ ಟೈಮ್ ಮಾಡಿಕೊಡ್ಬೇಕು. ಆಗಲ್ಲಪ್ಪ, ಕಲ್ಲು ತೆಗಿಬೇಕು, ಮಾಡಬೇಕು. ಆಮೇಲೆ ಏನೋ ಮಾಡಿಕೊಟ್ಟ ಪ್ರತಿಷ್ಠಾಪನೆ ರೆಡಿ ಆಯಿತು. ಅಮ್ಮನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡಿದ್ರೆ ಆಗಮ್ಮ ಏನೇನು ಮಾಡಬೇಕು, ವರ್ಷದಲ್ಲಿ ಏನೇನು ಪೂಜೆ ಇದೆ
ಅನ್ನೋದು ಶುರು ಮಾಡೋದು. ನಮ್ಮಲ್ಲಿ ಯಾವಾಗೂ ಮೇ ಒಳಗೆ ಮಾಘ ಮಾಸ ಬಂದು ಮಾಘ ಮಾಸದಲ್ಲಿ ಫಸ್ಟ್ ಸತ್ಯನಾರಾಯಣ ಪೂಜೆ. ಈಗ ಲಾಸ್ಟ್ ಮಂತಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದು, ಎಂಡೊಳಗೆ ಮಾಡೋದು. ಫಸ್ಟಲ್ಲಿ ಸತ್ಯನಾರಾಯಣ ಪೂಜೆ ಅಂದರೆ ದಂಪತಿನ ಕುಂಡಿಸ್ತೀವಿ. ದಂಪತಿ ಕುಂಡಿಸಿ ನಾವೇ ವಸ್ತ್ರಗಳು ಕೊಡ್ತೀವಿ. ಗಂಡ ಹೆಂಡತಿಗೆಲ್ಲ ಹೊಸ ಸೀರೆ, ಹೊಸ ಪಂಚೆ, ಅವನಿಗೆ ಶೆಲ್ಲೆ ಎಲ್ಲ ಕೊಟ್ಟು ಪೂಜೆ ಸಾಮಾನು ಏನಿದೆ ಪ್ರತಿಯೊಂದು ಸಾಮಾನು ನಾವೇ ಕೊಡೋದು. ಅವರಿಗೆ ಬಂದು ಮಾಡಾದ್ಮೇಲೆ ಅವರಿಗೆ ಊಟ ಎಲ್ಲ ಮಾಡಿ ಕಳಿಸ್ತಾಯಿದ್ದು. ಆ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದು. ಮೇ ಒಳಗೆ ಅಮ್ಮನಿಗೆ ಊರಹಬ್ಬದ ಜಾತ್ರೆ. ಆ ಊರಹಬ್ಬದ ಜಾತ್ರೆ ಭಾಳ ಜೋರಾಗಿರುತ್ತೆ. ಜಾತ್ರೆ ಮಾಡೋ ಟೈಮಲ್ಲಿ ಭಾಳ ಜನ ಸೇರ್ತಾರೆ. ಅದು 3 ದಿವಸ 4 ದಿವಸ ಫಂಕ್ಷನ್ ಇರುತ್ತೆ. ಆ ಕೊನೆಯ ದಿವಸ ಫಂಕ್ಷನ್ ಜಾಸ್ತಿ ಇರುತ್ತೆ. ಉತ್ಸವ ಮೂರ್ತಿಗೆ ಪ್ರತಿಷ್ಠೆ ಪ್ರಾಕಾರ ಎಲ್ಲ ಓಡಾಡಿಸಿ ಕರ್ಕೊಂಬರ್ತೀವಿ. 10 ಗಂಟೆ ರಾತ್ರಿ ಆಗುತ್ತೆ. ಆ ಊಟ ಉಪಚಾರ. ಅಮಾವಾಸ್ಯೆ ಪೌರ್ಣಮಿಯೊಳಗೆ ಅನ್ನದಾನ ಉಂಟು. ಅಮಾವಾಸ್ಯೆಯಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 500-600 ಜನಕ್ಕೆ ಊಟ. ಇಲ್ಲೇ ಅಡುಗೆ ಪಾಠಶಾಲೆ ಇದೆ. ಇಲ್ಲೇ ಅಡುಗೆ ಊಟ ಉಪಚಾರ ಮಾಡ್ತೀವಿ. ವ್ಯವಹಾರ ಮಾಡಿ ಅವರಿಗೆಲ್ಲ ಊಟ ಉಪಚಾರಗಳೆಲ್ಲ ವ್ಯವಸ್ಥೆ ಮಾಡ್ತೀವಿ ಬಂದವರು ಭಕ್ತಾದಿಗಳಿಗೆ. ಆ ಟೈಮಲ್ಲಿ ಒಂದು 18-20 ಜನಕ್ಕೆ ಈ ಅಮ್ಮನಿಗೆ ವಸ್ತ್ರಗಳು ಕೊಡ್ತಾರೆ ಭಕ್ತಾದಿಗಳು. ಸೀರೆ ಅದು ಇದು ಕೊಡ್ತಾರೆ. ಅದನ್ನು ನಾವು ವ್ಯಾಪಾರ ಮಾಡೋದಿಲ್ಲ, ಭಕ್ತಾದಿಗಳು ಕೊಡ್ತೀವಿ. ಅಮ್ಮನ ಬಂದಿದ್ದ ಮಕ್ಕಳು ಕೊಟ್ಬಿಡ್ತೀವಿ. ಆಗೇನು ಮಾಡ್ತೀವಿ, ಅವರಿಗೆ ಕುಂಡ್ರಿಸಿ ನಾವು ಮದುವೆ ಹೆಣ್ಣು ಗಂಡಿಗೆ ತವ್ರ ಮನೆಗೆ ಅತ್ತೆ ಮನೆಗೆ ಕಳಿಸ್ಕೊಟ್ಟಂಗೆ ಅವರಿಗೆ ಮಡ್ಡು ತುಂಬ್ತೀವಿ. ಅರಿಶಿನ ಕುಂಕುಮ ಇಟ್ಟು ಸೀರೆ, ಒಣ ಕೊಬ್ಬರಿ, ಬೆಲ್ಲ, ಕೊಬ್ಬರಿ ಎಲ್ಲ ಸೀರೆ ಒಳಗೆ ಮಡ್ಲು ತುಂಬಿ ಸೀರೆನೂ ಕೊಟ್ಟು ಅದು ಸಂಪ್ರದಾಯ. ಆದ್ದರಿಂದ ಒಂದೇ ಕಾಲದ ಈವರೆಗೂ ಅದೇ ನಡೀತಾ ಇದೆ. ಆ ಥರ ಮಾಡ್ಕೊಂಬರ್ತಾಯಿದ್ದೀವಿ. ತಾಯಿ ಮಾತ್ರ ಇವತ್ತವರೆಗೂ ನಮಗೆ ಒಳ್ಳೆಯ ಆಶೀರ್ವಾದ ಕೊಟ್ಟಿದ್ದಾಳೆ. ನನಗೆ 85 ವರ್ಷ ಈಗ. ನನಗೆ ಆರೋಗ್ಯನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನನ್ನ ಜೊತೆ ಸೆಕ್ರೆಟರಿ ಒಬ್ಬರು ಇದ್ದಾರೆ, ಅವರು ಈ ಸಹ ದೇವಸ್ಥಾನಕ್ಕೆ ಭಾಳ ಶ್ರಮಪಟ್ಟವರು. ಈ ಥರ ಮಾಡಿ ಆಮೇಲೆ ಅಮಾವಾಸ್ಯೆ ಮತ್ತು ಪೌರ್ಣಮಿ ಅನ್ನದಾನ. ಆಮೇಲೆ ಶುಕ್ರವಾರ, ಪ್ರತಿ ಶುಕ್ರವಾರ ದಿವಸ ಕೂಡ 500 ಜನಕ್ಕೆ ಇವತ್ತಿನ ದಿವಸ ಅನ್ನದಾನ ಉಂಟು. 500 ಜನಕ್ಕೆ ಊಟ ಉಂಟು. ಈ ಥರ ಸಂಪ್ರದಾಯಗಳು ಪೂಜೆ ಮಾಡ್ಕೊಂಬರ್ತಾಯಿದ್ದೀವಿ. ಯಾಕೆ ಇದು ನಾವು ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮಾಡಿದ್ವು ಅಂದರೆ, ನೀವು ನೋಡಿರ್ಬೋದು ಚಿಕ್ಕದಾಗಿ ಒಂದು ಚಿರಿಬಿಂಬ ವಿಗ್ರಹ ಸೇಮ್ ಅಮ್ಮನ ಥರನೇ ಇದೆ. ಆ ವಿಗ್ರಹ ಒಂದು ಮಾಡಿದ್ವು. ಆ ವಿಗ್ರಹಕ್ಕೆ ಅಮಾವಾಸ್ಯೆ ಮಾತ್ರ ಹೊರಗಡೆ ಹೋಗ್ತಾಳೆ. ಹೊರಗಡೆ ಅಲ್ಲಿ ದೊಡ್ಡಮ್ಮ ಅಂತ ಇರ್ತಾರೆ. ಆ ದೊಡ್ಡಮ್ಮ ಜಾಗದಲ್ಲಿ ಕುಂಡಿಸಿದ್ರೆ ಪ್ರತಿಯೊಬ್ಬ ಭಕ್ತಾದಿಗಳ ಕೈಯಲ್ಲೇ ಅಭಿಷೇಕ ಮಾಡಿಸ್ತೀವಿ. ಎಲ್ಲೂ ಮಾಡಿಸಲ್ಲ ಆ ಥರ. ಇದು ಅಭಿಷೇಕ ಮಾಡಿಸಿ ಆಮೇಲೆ ಪುರೋಹಿತರು ಅದಕ್ಕೆ ಪೂರ್ಣ ಜೀವನ ಎಲ್ಲ ಮಾಡಿಕೊಟ್ಟು ಆಮೇಲೆ ಆ ಅಮ್ಮನಿಗೆ ಉತ್ಸವ ಸಮೇತ ತೊಗೊಂಬಂದು ಒಳಗಡೆ ಇಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅನ್ನದಾನ ಸೇವೆ ಎಲ್ಲ ಮಾಡ್ಕೊಂಬರ್ತಾಯಿದ್ವಿ. ನೋಡಿ, ಗೋಪುರ ಇರಲಿಲ್ಲ, ಗೋಪುರ ಕಟ್ಟಿದ್ದೀವಿ. ಹಿಂದುಗಡೆ ಒಂದು ಕಾಂಪ್ಲೆಕ್ಸ್ ಇದೆ. ಅಮ್ಮನಿಗೆ ಇವತ್ತು ಕಾಂಪ್ಲೆಕ್ಸ್ ಅಮ್ಮಂದೇ ಜಾಗ, ಅದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ. ಆ ಬರೋದ್ರಿಂದ ವೈಭವ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಅಮ್ಮ ಎಲ್ರಿಗೂ ಆರೋಗ್ಯ ಕೊಟ್ಟು ಊರಿನಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಿದ್ದಾರೆ. ನಾವು ಇನ್ನು ಮುಂದೆ ಇದೇ ಥರ ನಡೆಸ್ಕೊಂಡು ಹೋಗಲಿ ಅಂಥೇಳಿ ಅಮ್ಮನಿಗೆ ಪ್ರಾರ್ಥನೆ ಮಾಡ್ತೀವಿ.